ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ರೆ ನಾನು ಕೂಡ ಸೂಪರಾಗಿರ್ತೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆನೇ ಎದ್ದುಬಿಟ್ಟು ಮನೆ ಮುಂದೆ ರಂಗೋಲಿ ಹಾಕಿ, ಇವತ್ತು ಗುರುವಾರ ಬೇರೆ ರಾಯರ ಪೂಜೆ ಬೇರೆ ಇರುತ್ತೆ. ಸಿಂಪಲ್ಲಾಗಿ ನಮ್ಮ ರಾಯರ ಪೂಜೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಮತ್ತು ಇವತ್ತಿನ ದಿನಚರಿ ಹೇಗೆಲ್ಲ ಇರುತ್ತೆ ಅಂದರೆ ಬೆಳಗ್ಗೆ ನಾಷ್ಟದವರೆಗೂ ಹೇಗೆಲ್ಲ ಇರುತ್ತೆ ನನ್ನ ಒಂದು ಕೆಲಸ ರೂಟೀನು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಅಕ್ಕ ನಾನು ಎದ್ದೊಳಕಿನ ಮುಂಚೆ ಅಂಗಳ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದಾರೆ. ನಾನು ಬಂದು ಈ ರೀತಿ ವಿಡಿಯೋ ತೊಗೊತಾ ಇದ್ದೀನಿ. ನಾನು ಎದ್ದೊಳಕಿನ ಮುಂಚೆ ಅಕ್ಕ ಮತ್ತು ಪುಷ್ಪ ಎದ್ದಿದ್ರು. ಇವತ್ತು ಗುರುವಾರ ಬೇರೆ ಇದೆ ಅಂತ ಎದ್ದು ಈ ರೀತಿ ರಂಗೋಲಿ ಎಲ್ಲ ಹಾಕಿದರು. ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಸ್ವಲ್ಪ ಎದ್ದಿದ್ದಾರೆ ಜನ. ಇವತ್ತು ಬೆಳಗ್ಗೆನೇ ಬೇಗ ಎದ್ದೇಳಬೇಕು ಅಂತ, ಅಂದರೆ ಪ್ರತಿ ವಾರವೂ ಅಷ್ಟೇ ಬೇಗ ಎದ್ದು ಕೆಲಸ ಮಾಡ್ಕೊತೀವಿ. ನಾವು 3 ಜನ ಅಕ್ಕ ತಂಗಿ ಒಂದೇ ಸಲ ಎದ್ದು ಕೆಲಸ ಮಾಡಿಕೊಂಡು ಒನ್ ಬೈ ಒನ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇವರು ಅಕ್ಕ, ನಮ್ಮ ಪುಷ್ಪ ಒಳಗಡೆ ಇದ್ದಾರೆ, ಅವ್ರಿಗೂ ಊಟ ತೋರಿಸ್ತೀನಿ ನಿಮಗೆ. ಮತ್ತು ನಾವು 3 ಅಕ್ಕ ತಂಗಿಯರು, ಅಂದರೆ ಒಂದೇ ಮನೆಯಲ್ಲಿ ಈ ರೀತಿ ಕೆಲಸ ಮಾಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ತುಂಬ ಖುಷಿಯಾಗುತ್ತೆ. ಅಕ್ಕ ತಂಗಿಯರು ಒಂದು ಕೆಲಸ ನೀನು ಮಾಡು, ಒಂದು ಕೆಲಸ ನಾನು ಮಾಡು ಅಂತ ಏನೂ ಇಲ್ಲ. ಯಾರು ಮಾಡಬೇಕೋ ಅಂತ ಈ ಕೆಲಸ ಮಾಡಲೇಬೇಕಂತ ಇದ್ದರೆ ಅವ್ರು ಮಾಡೇ ಮಾಡ್ತೀವಿ. ನಾನು ಮಾಡಲಿ ನೀನು ಮಾಡಲಿ ಅಂತ ಯಾವುದೇ ರೀತಿ ಭೇದ ಭಾವ ಎಲ್ಲೂ ತೋರಿಸಿಲ್ಲ. ಅವರಾದರೂ ಮಾಡ್ಬೋದು, ನಾನಾದರೂ ಮಾಡ್ಬೋದು, ಅಕ್ಕ ಆದರೂ ಮಾಡ್ಬೋದು. ಆ ರೀತಿ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀವಿ. ಅದೇ ಅಲ್ವಾ ಜೀವನದಲ್ಲಿ ಬೇಕಾಗಿರೋದು, ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯ. ಬನ್ನಿ ನೋಡ್ಕೊಂಬರೋಣ ಹೇಗೆಲ್ಲ ಆಗುತ್ತೆ ಅಂತ. ಚಿಂತು, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಶೇಕ್ ಹ್ಯಾಂಡ್ ಕೊಡಲೆ ಕರೆಕ್ಟಾಗಿ. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಪುಟ್ಟಕ್ಕ. ಹ್ಯಾಪಿ ನ್ಯೂ ಇಯರ್. ಯಪ್ಪ, ಇದು ಗುರುವಾರ ಎದ್ದೇನೇ ಇದೆ. ಮೀಟರ್ ಆಗಿರ್ತೈತಿ, ಬೆಳಕು ಮುಖ್ಯಮ್ಮ. ಬಜಿ ಓಡೋಣ. ಹ್ಯಾಪಿ ನ್ಯೂ ಇಯರ್. ನೋಡಿದ್ಲ ಒಂದು ಸ್ವಲ್ಪ. ಗಡ 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 ಶೇಕ್ ಹ್ಯಾಂಡ್ ಕೊಡು. ಏಯ್ ಹ್ಯಾಪಿ ನ್ಯೂ ಇಯರ್. ಏನು ಹೇಳಲ್ಲ ನೀನು? ಚಿಂತೆ ನೋಡಿ ಹೆಂಗೆ ಹೇಳೋದು ಗೊತ್ತೇನಕ್ಕೆ? ಹಾಂ, ಏನು ಹೇಳಲ್ಲ ನೀನು? ಹಾಂ, ಇದು ಏನ ಒಳ್ಳೇದಾಗಲಿ ಎಲ್ಲರಿಗೂ. ಯಾರ ಚೆನ್ನಮ್ಮ ದಾವಣಗೆರೆ ಹೋಗ್ಕೊಂಡು. ಮತ್ತು ನೀನೆಲ್ಲ ಹೋಗಿ? ನನಗೆ 1 kg ಒಳ್ಳೇದಾಗ ಆಗಲ್ಲ ಅದು ಕೆಲಸ. ನಾಟಕ ಹೋಗ್ಬೇಡ ಅಂದ್ರೆ ಹೋಗ ಅಷ್ಟ ಅದ. ನಾನು ಹೆಂಗ ಅಂತ ಹಂಗ ಆಗದ. ಈಗ ಹೇಳಿದ್ರೆ ಕುಣಿದೆ ಒಕ್ಕಿನಿ ನಾಟಕ ಅಂತ. ನಾನೇನದು ಬೇಡಪ್ಪ ಹೋಗ್ಬೇಡ ಅಂತ ಹೇಳಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಕಳ್ಸಲ್ಲ ನಾನು. ನೋಡೋ ಅಂತಿ ತಿಪ್ಪರ್ಲಾಗ ಹಾಕಿದ್ರೆ ಕಳ್ಸಲ್ಲ ನಾನು ನಾಟಕಕ್ಕೆ. ಅದಕ್ಕೆ ಎಷ್ಟು 4 8 ಎಲ್ಲರ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಹೋಗ್ಬೇಡ ಅಂದ್ರೆ ಮುಗೀತು ಅಲ್ಲಿ ಸ್ಟಾಪು. ಏನೈತಿ ಸುಮ್ಮನೆ ಬೆಳತ ನಿದ್ದಿಗೆಟ್ಟು ನೋಡಿ ಮತ್ತು ಬಂದು ಮಕ್ಕಳದು ಅವೆಲ್ಲ ಯಾಕೆ ಸಮಸ್ಯೆ? ಓಕೆ, ಬೇಡ ಅಂತೀನಿ. ನೀನು ನೋಡಿ ಬರೀ ಇವತ್ತು ಎಷ್ಟು 3 ಗಂಟೆ ಮಕ್ಕಂಡ ನೋಡೋ ಅವರು. ಹಾಂ, 3 ಗಂಟೆ
ನಿಮಗೆಲ್ಲ ಕದೆ ಬರ್ಸಲ್ಲ ಎಚ್ಚರಾಗಲ್ಲ ನಿಮಗೆ ಎಷ್ಟು ಕದೆ ಬರ್ಸ್ರ ಗೊತ್ತೇನೋ ಯಪ್ಪ ಹೆಂಗ್ ಮಕ್ಕಂತೀರ ಬಿಡವ ಎಚ್ಚರಲ್ದಂಗೆ ನೀವು ಮತ್ತೆ ಅಲ್ಲ ನೀವು ಮತ್ತೆ ಎದ್ದು ಕದೆ ತೆಗಿಬಿಡಲ್ಲ ನಿಮಗೆ ಬಾಸಿ ನಾನು ಅಲ್ಲಿ ಗದ್ದ ಮಾಡ್ತಾವ ಹೊರಗ ಜಾನವ ನೀನು ಗದ್ದ ಮಾಡ್ತಾರಂತೆ ದೇವರೇ ಕಾಣಲ್ಲ ಜಗಲಿ ಸಣ್ಣದೈತಿ ನಮ್ದೇನು ಮಾಡೋದು ದೇವ್ರ ಕಾಣಲ್ಲ ದೇವ್ರ ಮನೆ ಕರೆಕ್ಟ್ ಒಬ್ರು ನಿಂತ್ಕೊಂಡ್ರ ಕಾಣಿಸಲ್ಲ ಅಂತ ಹೇಳಿದ್ದ ಸ್ವಲ್ಪ ಕಟ್ ಮಾಡ ನಮ್ಮ ಮಕ್ಕಕ್ಕೆ ಮಾಡ ನಿನ್ನ ಪಡಿ ನೀನು ಕಟ್ಟಾಕ್ ಮಾಡಲಿ ಕಂಟಿನ್ಯೂ ಹಂಗೆ ಇರ್ತದೆ ಮತ್ತು ಉದ್ದಿ ಕಡಿಸ್ತಿ ನನಗೆ ದೂರ ನಡಿಯ ಸತ್ಯಧರ್ಮದ ರಥಾಯ ಚ ಅಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಷ್ಟು ಬರಲ್ಲ ನಾ ದಾನ್ ಮಾಡಿ ಹೇಳಿದೆ ನಾನು ಈಗ ಆಫ್ ಮಾಡೋದನ್ನು ಕಾಫಿ ರೇಟ್ ಬರ್ತದ ಅದು ಹಾಕು ಆಮೇಲೆ ಆಫ್ ಮಾಡ್ಬಾರ್ದು ನಿನ್ನ ಫೋನ್ ಇಲ್ಲ ಇಲ್ಲ ನಾವು ಸ್ಟೇಟಸ್ ಹಾಕ್ಬೋದು ಅಷ್ಟೇ ಸಾಕು ಅಂತ ಆಮೇಲೆ ಇಲ್ಲ ನನಗೆ ಹಾಕ್ಬೇಕು ಆಮೇಲೆ ನೆನಪಾಗಲ್ಲ ನೀನು ಆಫೀಸ್ಗೆ ಹೋಗಿ ಏನು ಮಾಡ್ತೀಯ ಅದು ಅಲ್ಲಿ ಹೋಗಿ ಮಾಡಕ್ಕೆ ಅದು ಹೋಗಿ ಇದು ನಮ್ಮ ಪುಟ್ಟ ಹೆಂಗೈತೆ ಹಂಗ ಪೂರ್ ಉಪ್ತು ನೋಡಿ ಈಗ ಯಾಕಂದ್ರೆ ದಪ್ಪ ಅದಲ್ಲ ಅದಕ್ಕೆ ಉಬ್ಬಿದೆಲ್ಲ ಪೂರಿ ಪುಷ್ಪನು ಉಬ್ಬಿಲ್ಲ ಅಂದ್ರೆ ಎಲ್ಲ ನಾನು ಇದು ಅರ್ಧಂಬರ್ಧ ಉಬ್ಬೈತಿ ಇದು ಶಿಲ್ಲವ ಇದು ಅರ್ಧಂಬರ್ಧ ಉಬ್ಬಿದ್ವೆಲ್ಲ ಶಿಲ್ಲವ ಪೂರಿ ಉಬ್ಬಿದ್ದು ಪುಷ್ಪ ಪೂರಿ ಉಬ್ಬಿಲ್ಲ ಅಂದ್ರೆ ನಾನೇ ಅದು ಯಾಕಂದ್ರೆ ನಾನು ತೆಳ್ಳಗದೀನಿ ನೀನು ಉದ್ದಿದಂತ ಹೇಳಕತ್ತಿಲ್ಲ ನಾನು ಈಗ ಪುಷ್ಪ ಅರ್ಥ ಮಾಡ್ಕೊಂಡಾಳಿ ನೀನು ಅರ್ಥ ಮಾಡ್ಕೊಂಡಲ್ಲ ನೋಡ್ರಿ ನೀನು ಯಾವುದೋ ಮೂಡ್ನಾಗ ಇದೆ ಬಿಡುತ್ತಂಗೆ ಅಮ್ಮ ಅಲ್ಲ ಪುಷ್ಪ ಕೆಂಪಾಗಲ್ಲ ಕೆಂಪಾಗಲ್ಲ ಇದಕ್ಕೇನು ಹಾಕ್ಬೇಕು ಬೆಳಗಾದ ಇವೆಲ್ಲ ನೀನು ಪೂರಿ ಹಂಗಾರ ಕೆಂಪು ಇಲ್ಲ ಹಂಗಾರ ಎಲ್ಲ ವೈಟ್ ನೋಡು ಈಗ ನೋಡಿ ಕೆಂಪಾಗೋಲ್ಲ ಪೂರಿ ಇದಕ್ಕೆ ಏನು ಮಾಡೋಕೆ ಗೊತ್ತೇನ್ರಿ ಇವಾಗ ಎಣ್ಣೆ ಕಾದತಿ ಚೆನ್ನಾಗಿ ಕಾದತಿ ಪೂರಿ ಹಿಟ್ಟು ಗೋಧಿ ಹಿಟ್ಟು ಹಚ್ಚಿ ಒದ್ದಿದ್ರೆ ಕೆಂಪಾಗ ನೋಡ್ರಿ ಇವಾಗ ಅದೊಂದು ಟಿಪ್ಸ್ ಅಂತ ಅನ್ಕೋಬೋದು ಈಗ ಇಲ್ಲಾಂದ್ರೆ ಅದ್ರಾಗ ಹಾಕಿ ಹಿಟ್ಟು ನಾದಿದ್ರೆ ಇನ್ನೂ ಚೆನ್ನಾಗಿ ಹಾಕೋದು ಏನು ಮಾಡೋದು ಅದ್ರಾಗ ಹಿಟ್ಟು ಹಾಕಿ ನಾದಿದ್ರೆ ಚೆನ್ನಾಗಿರ್ತತ್ತು ಈಗ ನೀನು ಬೇಡ ಅಂದಲ್ಲ ಮತ್ತೆ ಹಂಗೆ ಒಬ್ಬರು ಒಂದು ನೀನ ಅದ ಒಂಚೂರು ಹಾಕ್ಲಿ ಏನಂದ್ರೆ ನೀನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು ತಡಿ ಅಮ್ಮ ನೀನು ಟಿಫನ್ ಮಾಡಿ ತಗೊಂಡು ಸುಮ್ಮನರು ಇರ್ಲಿ ತಗ ಅಂಗಿ ಬಿಚ್ಚಿದ್ರೆ ಏನಾಯ್ತು ಒಂದೇನೊಂದು ಹಾಕ್ಯ ಹೋಗಿಲಿ ಟಿಫನ್ ಮಾಡಿ ತೊಗೊಂಬಿಡು ಒಂದು ಸುಮ್ಮನೆ ಈಗ ಆಫರ್ ಹಾಕಂಡು ಹೆಂಗೆ ಕುತ್ಕೊಂತ ಇವಾಗ ಟವಲರ್ ಹಾಕಿ ಇಲ್ಲದ್ರ ಮೇಲೆ ಉಬ್ಬದೇನು ಉಪ್ತಾವು ಕೆಂಪಾಗಲ್ಲ ಬರೀ ನೀವು ಏನು ಟಿಪ್ಸ್ ಫಾಲೋ ಮಾಡಿ ಈಗ ಆಫ್ ಮಾಡವ ನೀನು ಫೋನು ಯಾಕೆ ಗಾಡ ಹಾಕಿ ಇಷ್ಟು ಕಣ ಉದ್ದಾಳಿ ಗ್ಯಾಸ್ ಇವಷ್ಟು ಬಿಟ್ಟು ಈಗ ಹಾಕಿ ಈಗ ಗೋಧಿ ಹಿಟ್ಟು ತಗೊಂಡೆ ತಗೊಂಡಲ್ಲ ಏ ಹುಚ್ಚದಕ್ಕೆ ಉಣ್ಣಿ ಬರ್ತಕ್ಕಂತ ಹೇಳ ಗೋಧಿಟ್ಟು ಇದು ಹಾಕಿ ಉಚ್ಚಿದ ಉದ್ದಿದ್ರೆ ಅದೇನು ಕೆಂಪಾಗಲ್ಲ
ಸ್ವಲ್ಪ ಅಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಅದ್ರ ಬೆರಕಿಗೆ ಐತಲ್ಲ ಗೋಧಿ ಹಿಟ್ಟು ಹಾಕಿ ಉದಿದ್ರೆ ಕೆಂಪಕ್ಕವು. ಇಲ್ಲಾಂದ್ರೆ ಸ್ವಲ್ಪ ಹಾಲು ಹಾಕ್ಬೇಕಿತ್ತು. ಹಾಲು ಹಾಕಿದ್ದೀನಿ. ಹಾಲು ಹಾಕಿ ಹೌದೇ ನೋಡೋಣ ಬರೀ ಇದು ಹಿಂಗಕ್ಕತ್ತೆ ಅಂತ. ಸ್ವಲ್ಪ ಪರವಾಗಿಲ್ಲ ನೋಡು, ಕೆಂಪು ಅದು. ಊಟ ಮಾಡಕತ್ತ ಅಲ್ಲ ಟಿಫನ್ ಬಿಟ್ಟಾಳಿ ಈಗ ಊಟ ಸ್ವಲ್ಪ ಪರವಾಗಿಲ್ಲ. ಸುಳ್ಳು ಹೇಳ್ತಾಳಕ್ಕೆ ಭಾರಿ ಸುಳ್ಳು ಹೇಳ್ತಾಳೆ ಹೆಂಗನಾಗಲಿ. ಎಲ್ಲರೂ ಹಾಕ್ತಾರೆ ಮಾಡಿ ಸ್ಟೇಟಸ್ ಅಲ್ಲ ಕೊಟ್ರೆಯಿಂದ ಹಾಕ್ತಾರೆ. ಹ್ಞೂ ಯೂಟ್ಯೂಬ್ನಾಗ ಐಡಿ ಏನೇ ಅವ್ರದ್ದು. ಇದು ಪುಟ್ಟ ಒಂದಿದು ನೋಡ್ರಿ. ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಉದ್ದಿದ್ರೆ ಐತಲ್ಲ ಈ ರೀತಿ ಕೆಂಪಕ್ಕವು. ಸ್ವಲ್ಪ ಮ್ಯಾಲೆ ಹಚ್ಚಿ ಉದ್ದಿದ್ರೆ ಉಬ್ಬೋದು. ಉದ್ದಿದ್ರೆ ಐತಲ್ಲ ಉಪ್ಕೊಂಡು ಪೂರಿ ಹೆಂಗೆ ಬರ್ತಾವೆ ನೋಡಿರಿ. ಇದೊಂದು ಟಿಪ್ಸ್ ಫಾಲೋ ಮಾಡಿರಿ ನೋಡಿರಿ. ನೆಕ್ಸ್ಟ್ ತೋರಿಸ್ತೀನಿ ನೋಡ್ರಿ. ಕೆಂಪಾಗ್ಯಾವಮ್ಮ ನೋಡು. ಹೌದಾ ಮತ್ತು ಇವು ಹಚ್ಚಿಲ್ಲಲ್ಲ ಇವು ಹಾಕ ನೋಡಿ ಹೆಂಗಕ್ಕವು. ಇವು ಪ್ರೆಸ್ ಮಾಡ್ತೀವಿ ಹಂಗೆ. ಇವು ವೈಟ್ ಹಂಗೆ ಇರ್ತಾವೆ. ವೈಟ್ ವೈಟ್ ಇರ್ಬಾರ್ದು, ಕೆಂಪು ಇರ್ಬೇಕು ಪೂರಿ. ಆಕಿನೇನು ಮಾಡಿದ್ದಿ ಪಿಂಕವ್ವ? ಇವು ನೋಡಿ ಎಲ್ಲ ಕೆಂಪು ಆಗೋಲ್ಲ ನೋಡಿ. ಇವು ಫಸ್ಟ್ ಉದ್ದಿರೋವು ಆಗೋಲ್ಲ. ಒಂದೆರಡು ಅಡಿಗೆ ಇದಾವು ಕೇಳ್ತಾ ಕೆಲ್ಸಕ್ಕೆ ಹೋಗ್ಬರ್ತೀನಂತ ಮೆಸೇಜ್ ಹಾಕ್ಯಾಳ ತುಳ್ಜಾ. ಹೊಸ ವರ್ಷ ಫಸ್ಟೇ ಅಲ್ಲ, ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಂತ ಮೆಸೇಜ್ ಹಾಕ್ಯಾಳ. ನಾನು ಹಂಗೆ ನೋಡಿನಿ ವಿಡಿಯೋ ಮಾಡಕತ್ತೀನಂತ. ಆತಿನ ಮೇಲೆ ಬೇಜಾರು ಪಾಪ, ಮಾತಾಡೋರು ಇಲ್ದಂಗೆ ಆಕತಿ. ಏನು ಮಾಡೋದು ಅವರು ಪಾಪ. ಅದಾದ್ರೆ ಏನು ಏನು ಇಷ್ಟಲಕ್ಕ ನಾನು ಯಾವ ಗಾರ್ಮೆಂಟ್ಸ್ಗೆ ಹೋಗಿ ಮತ್ತೆ ಅಕ್ಕಿ ಜೊತೆಗೆ ಅಲ್ಲಿರ್ಬೇಕು ನಾನು ಬೆಂಗ್ಳೂರಾಗ ಹೋಗಿ. ಬೆಂಗ್ಳೂರು ಬೇಡ ಮತ್ತೆ ಎಲ್ಲಿರ್ಬೇಕು ಹೇಳು? ನೀನಂತಕ್ಕಿದ್ದೀನಿ ಮತ್ತೆ. ಮನೆಗಿದ್ದಿದ್ದು ಬೇಜಾರು ಪಾಪ ಅಕ್ಕಿಗೆ. ಈಗ ಪುಷ್ಪ ಇವಾಗ ನೋಡವ ಪೂರಿ ಅಂದ್ರೆ ಕಲರ್ಫುಲ್ಲಾಗಿ. ಇವು ತಿನ್ನಾಕ ಬಿಸಿದ್ದಾಗ ತಿನ್ಬರ್ರಿ. ಇವತ್ತಿಂದ್ರೆ ಪಾಡವು ಬಿಸಿ ಬಿಸಿ ಒಂದಿನ ಪೂರಿ ಎಕ್ಸ್ಟ್ರಾ ಹೋಗತ್ತೆ. ಆರಿದ್ದು ಅದ್ರದ್ದು ಒಂದು ಪೂರಿ ಅಲ್ಲ, ಇನ್ನು ತಿನ್ಬೇಕಂದ್ರೆ ಕಡಿಮೆ ಮಾಡ ತಿನ್ನೋಕ್ಕಾಗಲ್ಲ. ನೀರು ಉಳಿಸಿದ್ರ? ನೀರು ಉಳಿಸಿದ್ರಲ್ಲ. ಚೆನ್ನಾಗೈತ ಪೂರಿ. ಸೂಪರ್ ಆಗೈತ. ಚಟ್ನಿ ಪಲ್ಯ ಎಲ್ಲ ಚೆನ್ನಾಗಿ
ಕೂತಾಳಮ್ಮ